ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇದೇ ರೀತಿ ಮದುವೆನೂ ಆಗ್ಬಿಟ್ರೆ ನಾವ್ ಎಣ್ಣೆತ್ತಿದ್ಕೆ ಸಾರ್ಥಕ ಆಗುತ್ತೆ. ಖುಷಿಯಾಗಿರಿ ದೊರೆಸ್ವಾಮಿಗಳೇ. ಊರ್ನೇ ಕರ್ಸಿ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಎಲ್ರಿಗೂ ಊಟ ಹಾಕ್ಸ್ಬಿಡೋಣ. ಎಲ್ರಿಗೂ ಊಟ ಹಾಕ್ಸೋಣ, ಆದ್ರೆ ನಿಮಗ್ ಮಾತ್ರ ಅವತ್ತು ಸ್ವೀಟ್ ಕಟ್. ನಮ್ ಕೃಷ್ಣ ವಂಶಿ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಕೃಷ್ಣ? ಕೋದಂಡ, ಫೋಟೋಸ್ ಎಲ್ಲ ಯಾವಾಗ ಕೊಡ್ತಾರಂತೆ? ಇವರಿಬ್ರಿಗೂ ಏನಾಗಿದೆ? ಬೀಗ್ರೆ, ಬೆಳಿಗ್ಗೆ ನಮ್ ಸಂಬಂಧಿಕರು ಆ ರೀತಿ ಮಾತಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇವತ್ತಲ್ಲ ನಾಳೆ ಆ ವಿಷಯ ಬಂದೇ ಬರ್ತಿತ್ತಾನೆ. ನಾನು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಎಲ್ಲವನ್ನೂ ಕೊಡ್ತೀನಿ. ನಮ್ಗಿರೋದು ಒಬ್ಬಳೇ ಮಗಳು, ಏನು ಮುಂಚೆ ಅವಳ ಸಂತೋಷನೇ ನಮ್ ಸಂತೋಷ. ನೋಡಮ್ಮ, ದುಡ್ಡಿದೆ ಅಂತ ಎಷ್ಟು ದುರಂಕಾರ ಇವ್ರಿಗೆ. ಅದೇ, ಇವ್ರು ಮಾತ್ರ ಆಸ್ತಿವಂತರು, ನಾವೇನು ಇಲ್ದೇ ಇರೋ ಬಿಕಾರಿಗಳು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಮೆರಿಲಿ, ಅದ್ ಎಷ್ಟು ದಿನ ಮೆರಿತಾರೆ ಅಂತ ನಾನು ನೋಡ್ತೀನಿ. ನನಗೂ ಒಂದ್ ಟೈಮ್ ಬರ್ಲಿ, ನಾನೇನು ಅಂತ ಆಮೇಲೆ ತೋರಿಸ್ತೀನಿ. ಸುಮ್ಮನೆ ಏನು ಮಾತಾಡ್ಬೇಡ. ಇವ್ರು ಹೇಳ್ತಿರೋದು ಕೇಳ್ತಿದ್ರೆ ನಮ್ಮ ಕೃಷ್ಣನ್ನ ಇವರು ಪರ್ಮನೆಂಟಾಗಿ ಮನೆ ಅಳಿಯನ್ ಮಾಡ್ಕೊಳ್ಳೋ ಥರನೇ ಇದೆ. ಏನಾದರೂ ಮಾಡಿ ಇದನ್ನ ತಪ್ಪಿಸ್ಬೇಕು. ಇಲ್ಲದೆ ಇದ್ರೆ ನಂದು ಗೋಕುಲವಾಗಿರೋ ಈ ಮನೆ ಒಡೆದು ಹೋಗಿರೋ ಕನ್ನಡಿ ಥರ ಆಗ್ಬಿಡುತ್ತೆ. ಅಮ್ಮ, ನನಗ್ಯಾಕೋ ಒಂಚೂರು ತಲೆನೋಯ್ತಿದೆ, ನಾ ಒಂಚೂರು ಹೋಗಿ ರೆಸ್ಟ್ ಮಾಡ್ತೀನಿ. ಈ ಮುದ್ಕುರ್ ನೋಡ್ಕೊಂಡು ಏನ್ ನಿಂತಿದ್ಯಾ? ಅಳಿಯಂದ್ರಿಗೆ ತಲೆನೋವಂತೆ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ತಗೊಂಡೋಗು. ಹೋಗು. ಎಲ್ಲರೂ ಬಣ್ಣ ಹಾಕೊಂಡು ಡ್ರಾಮಾ ಮಾಡಿದ್ರೆ ಇವ್ರ ಜೀವನ ಪರ್ಯಂತ ನಾಟಕ ಮಾಡ್ಕೊಂಡೇ ಬದುಕ್ತಾ ಇದ್ದಾರೆ. ಈ ಥರ ಮಾಡಿ ನಮ್ಮ ಅಣ್ಣನ ಮರಳು ಮಾಡಿಬಿಟ್ಟಿದ್ದಾರೆ. ಈ ವಿಷಯನ ಆದಷ್ಟು ಬೇಗ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡ್ಬೇಕು. ಎಲ್ಲರೂ ಇಷ್ಟು ಸಂತೋಷದಲ್ಲಿರ್ಬೇಕಾದ್ರೆ ನಾನು ಈ ವಿಷಯನ ಹೇಳಿ ಎಲ್ಲರ ಮನಸ್ಸನ್ನು ಹಾಳು ಮಾಡೋದು ಬೇಡ. ಎಂಗೇಜ್ಮೆಂಟ್ ಏನೋ ಆಯ್ತು, ಆದಷ್ಟು ಬೇಗ ಮದುವೆನೂ ಮುಗಿಸ್ಕೊಳ್ಳೋಣ. ರೀ, ಮಗಳ್ ಮದ್ವೆ ಮಾಡಕ್ಕೆ ರೆಡಿ ಇರ್ಲಿಲ್ಲ, ಇವಾಗ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಅರ್ಜೆಂಟಲ್ಲಿ ಇದ್ದೀರಾ. ಈಗ ತಾನೇ ನಿಶ್ಚಿತಾರ್ಥ ಆಗಿದೆ, ಸ್ವಲ್ಪ ಸಮಾಧಾನವಾಗಿರಿ. ಒಂದು ಒಳ್ಳೆ ದಿನ ನೋಡಿ ಮದ್ವೆನೂ ಮಾಡೋಣ. ಎಂಗೇಜ್ಮೆಂಟ್ ಆಗಿದ್ದು, ನಮ್ಮ ವಂಶಿ ಮುಖ ನೋಡಿ ಮದುಮಗಳು ಕಳೆ ತುಂಬಿ ತುಳುಕ್ತಾ ಇದೆ. ಅಕ್ಕ, ನೀವೆಲ್ಲ ಮಾತಾಡ್ತಾ ಇರಿ, ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ. ಏನೋ ಕೃಷ್ಣ ನೀನು, ಈಗ ತಾನೇ ಫಂಕ್ಷನ್ ಎಲ್ಲ ಮುಗ್ದಿದೆ, ಸ್ವಲ್ಪ ರೆಸ್ಟ್ ಮಾಡೋದ್ ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೋಗ್ತಿದ್ಯಲ್ಲ, ಸ್ವಲ್ಪ ರೆಸ್ಟ್ ಮಾಡೋ. ಒಂದು 10 ನಿಮಿಷ ಅಕ್ಕ, ಇಲ್ಲೇ ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ, ಬೇಗ ಬಂದ್ಬಿಡು. ಅಬ್ಬಾ, ನಮ್ ಕೃಷ್ಣನ್ಗೆ ಕೆಲ್ಸ ಒಂದಿದ್ರೆ ಸಾಕು, ಮನೆ ಮಠ ಯಾವ್ದು ಬೇಕಾಗಿಲ್ಲ. ಈಗ ಆಡ್ಲಿ ಬಿಡಮ್ಮ, ಮದ್ವೆ ಒಂದಾಗ್ಲಿ, ಆಮೇಲೆ ವಂಶಿ ಸೆರ್ಗಿಡ್ಕೊಂಡು ಮನೇಲೇ ಸುತ್ತಾಡ್ತಿರ್ತಾನೆ. ಏನೋ ಸ್ವಲ್ಪ ಬದಲಾಗಿದಾನಲ್ಲ ಕೃಷ್ಣ, ನಮ್ಮನ್ನ ನೋಡೋ ನೋಟನೇ ಬದಲಾಗಿದೆ. ನಾವೇನಾದ್ರೂ ತಗ್ಲಾಕೊಂಡ್ಬಿಟ್ವಾ? ಇವ್ನ್ಗೇನಾಗಿದೆ ಇವತ್ತು? ಯಾಕೆ ಈ ಥರ ಆಡ್ತಿದ್ದಾನೆ? ಇವನ್ ಮನ್ಸಲ್ಲಿ ಏನೋ ನಡೀತಿದೆ. ಸುಮ್ನೆ ಅವ್ನು ಹೀಗೆಲ್ಲ ಆಡಲ್ವಲ್ಲ.
ನಾವು ಇದುವರೆಗೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಆದರೆ ಜನಕ್ಕೆ ಹೇಗೆ ನಮ್ಮ ತುಂಬ ಕುಟುಂಬನ ಒಡಿಬೇಕು, ಬೇರೆ ಮಾಡಬೇಕು ಅಂತ ಮನ್ಸಿಗೆ ಬರುತ್ತೆ. ಅವ್ರುಗಳಷ್ಟೆಲ್ಲ ಮಾತಾಡ್ತಾ ಇದ್ರು, ದೊರೆಸ್ವಾಮಿಗಳು ಒಂದು ಮಾತು ಕೂಡ ಆಡಲಿಲ್ಲ. ಇದೆಲ್ಲ ನೋಡ್ತಿದ್ರೆ ಅವ್ರ ತಲೆಯಲ್ಲೂ ಈ ಥರ ಎಲ್ಲ ಆಲೋಚನೆ ಇದೆ ಅಂತ ಅನ್ಸುತ್ತೆ. ಸಮಯ ಮೀರೋದಕ್ಕೂ ಮುಂಚೆನೇ ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳ್ಬಿಡ್ಬೇಕು. ತಲೆನೋವು ಹೇಗಿದೆ? ಕಡಿಮೆ ಆಯ್ತಾ? ನಾನು ರಾಶಿ ನಕ್ಷತ್ರ ತಪ್ಪು ಹೇಳಿದಕ್ಕೇನಾದ್ರೂ ಈ ಡೌಟ್ ಬಂದಿರ್ಬೋದಾ? ಒಂದ್ ವೇಳೆ ಆ ವಿಷಯ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ರು. ಅದು ಇಲ್ಲ ಅಂದ್ರೆ ಇವ್ರ ತಲೆಯಲ್ಲಿ ಬೇರೆ ಏನು ಓಡ್ತಿರ್ಬೋದು. ಅದೇನು ಅಂತ ತಿಳ್ಕೋಬೇಕು. ಏನಾಯ್ತು? ಯಾಕೆ ಹೀಗಿದ್ದೀರಾ? ಏನೂ ಇಲ್ಲ, ಸುಮ್ಮನೆ ಕೂತಿದ್ದೆ ಅಷ್ಟೆ. ನಿಮ್ ಮುಖ ನೋಡಿದ್ರೇನೆ ಹೇಳ್ಬೋದು ನಿಮಗ್ ಸುಳ್ಳು ಹೇಳಕ್ ಬರಲ್ಲ ಅಂತ. ನೀವ್ ನನಗೇನ್ ವಿಷಯ ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀವೇ ನನ್ ಪ್ರಪಂಚ ಆಗಿದ್ದೀರಾ. ದಯವಿಟ್ಟು ಹೀಗಿರ್ಬೇಡಿ. ಮಾಯಾ, ಒಂದು ನಿಮಿಷ. ನೀನು ಹೇಳಿದ್ದು ಸರಿ ಇದೆ. ನಮ್ಮ ಕೃಷ್ಣನಿಗೆ ಈ ವಂಶಿ ಸರಿಯಾದ ಜೋಡಿ ಅಲ್ಲ. ಈ ಸೈಡಲ್ಲಿ ಮಾರ್ಕ್ ಹೇಳಿ ಅಣ್ಣ. ಈ ಅರಳಿ ಮರದ ಕೆಳಗೆ ಒಬ್ರು ಗುರುಗಳು ಜ್ಯೋತಿಷ ಹೇಳ್ತಾರಲ್ಲ, ಅವ್ರು ಎಷ್ಟು ಗಂಟೆಗೆ ಬರ್ತಾರೆ? ಇನ್ನೇನು ಬರೋ ಟೈಮ್ ಆಯಿತು ಸರ್, ಇನ್ನೊಂದು ಅರ್ಧ ಗಂಟೆಲಿ ಬರ್ಬೋದು. ಏನು ಸರ್ ವಿಶೇಷ? ಜ್ಯೋತಿಷಿ ಅವ್ರನ್ನ ಹುಡ್ಕೊಂಡು ಬಂದಿದ್ದೀರಾ ಅಂದರೆ ಹುಡುಗಿ ಜಾತಕ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ಕೇಳೋಕ್ಕೆ ತಾನೇ ಬಂದಿರೋದು. ಹೌದು, ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ಏನು ಸರ್ ನೀವು ಇಲ್ಲಿಗೆ ಬರೋರೆಲ್ಲ ಜಾತಕ ಇಟ್ಕೊಂಡು ಅದನ್ನೇ ಕೇಳಕ್ಕೆ ಬರೋದು. ಅದರಲ್ಲೂ ನೀವು ಸ್ಪೆಷಲ್ ಬಿಡಿ. ಯಾಕೆ? ಇನ್ನೇನು ಸರ್ ನೀವು ಜಾತಕನೇ ತಂದಿಲ್ಲ, ಬರೀ ಕೈಯಲ್ಲಿ ಬಂದಿದ್ದೀರಾ? ಅಯ್ಯಯ್ಯೋ, ನಾನು ಅರ್ಜೆಂಟಲ್ಲಿ ಮರ್ತೇ ಹೋದೆ. ಬೇಗ ಮನೆಗೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಅಯ್ಯೋ, ಅದಕ್ಕೆ ಯಾಕೆ ಸರ್ ಮತ್ತೆ ಮನೆಗೆ ಹೋಗ್ತೀರಾ? ನಿಮಗೆ ಹುಟ್ಟಿರೋ ಡೇಟ್ ನೆನಪಿದೆಯಾ? ಏನು ಹುಟ್ಟಿರೋ ದಿನಾಂಕನ? ಅದ್ಯಾಕೆ? ಅದ್ಯಾಕಂದ್ರೆ ಯಾಕೆ ಸರ್? ನಿಮಗೆ ಜಾತಕ ಬೇಕಾ ಬೇಡವಾ? ಹುಟ್ಟಿದ ದಿನಾಂಕ ಹೇಳಿದ್ರೆ ಜಾತಕ ತೆಗೆದುಕೊಡ್ತೀರಾ? ನೀವಿನ್ನು ಯಾವ ಕಾಲದಲ್ಲಿದ್ದೀರಾ ಸರ್? ಜಾತಕ ಏನು? ಇಡೀ ಕಂಪ್ಲೀಟ್ ಬಯೋಡಾಟಾನೇ ನಿಮ್ಮ ಮುಂದೆ 1 ಸೆಕೆಂಡಲ್ಲಿ ಇಡ್ತೀನಿ.